ದೊಡ್ಡವರಿಗೆಲ್ಲ ನಮಸ್ಕಾರ ಹೇಳ್ತಾ, ಚಿಕ್ಕವರಿಗೆಲ್ಲ ಹಾಯ್ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡ್ತಾ ಎಲ್ರಿಗೂ ಥ್ಯಾಂಕ್ ಯು ಅಂದ್ಕೊಂಡು ಹೇಳ್ಕೊಂಡು ಇನ್ನೂ ಸಬ್ಸ್ಕ್ರೈಬ್ ಮಾಡಲೇಬೇಕು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ತಿಳಿಸ್ತಾ ಇವತ್ತಿನ ವ್ಲಾಗ್ ಶೇರ್ ಮಾಡುವ. ಇವತ್ತು ನಾವು ಲಾಂಗ್ ಡ್ರೈವಿಗೆ ಹೋಗಿದ್ದು, ನಾನು ಅಕ್ಕನ ಗಂಡನ ತಂಗಿ ಮಾಡ್ಕೊಂಡು ಎಲ್ಲ ಒಟ್ಟು ಮಾಡ್ಕೊಂಡು ಲಾಂಗ್ ಡ್ರೈವಿಗೆ ಹೋಗಿದ್ದು. ಎಲ್ಲಂತೇಳಿ ಇನ್ನೂ ಡಿಸೈಡ್ ಆಗಿಲ್ಲ, ಕಾರ್ ಮೇಲೆ ಕೂತ್ಕೊಂಡ್ಮೇಲೆ ಡಿಸೈಡ್ ಮಾಡುವ ಅಂದ್ಕೊಂಡಿತ್ತು. ಒಂದು 2-3 ದಿನದ ಪ್ಲ್ಯಾನ್ ಅಂದ್ಕೊಂಡಿತ್ತು. ನಾಳೆ ರಿಟರ್ನ್ ಬಂತು, ಇಲ್ಲ 3 ದಿನ ಬಿಟ್ಟು ಬಂತು. ಎಲ್ಲಿ ಹೋಗ್ತಿತ್ತು ಅಂತ ಹೇಳ್ತೆ. ಕಂಟಿನ್ಯೂ ಆಗಿ ಫಾಲೋ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ತೀರಿ, ಹೇಳ್ತೆ ಬನ್ನಿ. ನೆಕ್ಸ್ಟು ಎಲ್ಲಿ ಹೋಗ್ತು, ಎಂತ ಮಾಡ್ತು, ಎಂತ ಎಲ್ಲ ಮಾಡ್ತಿತ್ತು ಅಂದ್ಕೊಂಡು ಸರಿ ಸಿಗ್ತೆ. ಬಾಯ್. ಆಯ್ತು ನಮ್ಮ ಜರ್ನಿ. कसं म्हणारे कसं ग मग पुरा शेअर करायचा मागे एक्स्ट्रा ಇಟ್ಕೊಂಡ್ಯಾ? ಓ ನಂದು ಇತ್ತು ನೆನಪು, ಗಾಗಲ್ಸ್ ಮೇಲೆ ಉಂಟು ಮೇಲೆ. ನೀವೆಲ್ಲ ಇಟ್ಕೊಂಡಿದ್ದೀರಾ? ಕೂದಲ್ಲೇನು ಕಸನ್ನ ಶ್ರವಣ ನಂದು ಒಂದು ಉಂಟಲ್ಲ ಕಾರಲ್ಲಿ, ಇರ್ಬೇಕು ನೋಡಿ. ಎಂತ ಇವರು ಬೆಳಗ್ಗೆ ನನಗೆ ಸರಿ ಬೈದಿದ್ದು ಆಯ್ತಾ, 5:15 ಹೇಳಲಿಕ್ಕೆ ಹೇಳಿದ್ದು, ಇನ್ನೂ ಹೇಳಲಿಲ್ಲ ಅಂತ. ನನಗೆ ಸಿಟ್ಟು ಬಂತು. ನೀವು ಹೋಗಿ, ನಾನು ಬರುವುದಿಲ್ಲ ಅಂತ ಹೇಳಿದೆ. ಮತ್ತೆ ನೋಡಿದರೆ ಇನ್ನು ಇವರದ್ದೇ ರೆಡಿ ಆಗಲಿಲ್ಲ. ಅವ್ರದ್ದು ಗಾಗಲ್ಸ್ ಇಲ್ಲ ಅಂತ, ಇವ್ರದ್ದು ಅದಿಲ್ಲ ಅಂತ, ಇದಿಲ್ಲ ಅಂತ. 5:15 ಎದ್ದು ನನಗೆ ಬೈಲಿಕ್ಕೆ ಶುರು ಮಾಡಿದ್ರು. ಇವರೇ ಮುಖ ತೋರಿಸೋದಿಲ್ಲ ನೋಡಿ, ಇವರೇ ಹೊಸ ಮೆಂಬರ್ ನಮ್ಮದು. 5 ಗಂಟೆ ಹೊರಡುದಂತೆ, 7:30 ಫೋನ್ ಮಾಡ್ರೆ ನಂಗಂತೂ ಹೇಳೋದು. ಇಂಥವ್ರ ಜೊತೆ ಎಲ್ಲ ಹೋಗೋದು, ಎಲ್ಲಿ ಹೋಗುದು, ಎಷ್ಟು ದಿನ ಎಂತ ಸಹ ಹೇಳಲಿಲ್ಲ ಆಯ್ತಾ. ಇಲ್ಲ ಮತ್ತೆ ಕಾಲ್ ಕಟ್ ಮಾಡಿದೆ. ನನ್ನ ಅಮೂಲ್ಯವಾದನಿದ್ರೆ ನಾನು ಯಾವತ್ತೂ ಬಿಟ್ಕೊಡೋದಿಲ್ಲ ಆಯ್ತಾ. ದೊಡ್ಡ ಜನನ್ ಕಣಂಗ್ ಮಾಡೋದು. ನಾವು ಹೊರಡ್ತು. ಬಾಯ್. ಇವರು ಎಲ್ಲ ಹೊರಟ್ರು. ಇದ್ರೊಳಗೆ ಇವ್ರು ಕೂತಿರು. ಅನಿ ವಾಪಸ್ ಬಿತ್ತಾರ ಕೈ ಇವತ್ತಿಗೋ ವಚ್ಚಿತೈದವರು ಸಿಕ್ಕ. ಸರಿ, ನಾವು ಹೊರಡ್ತು. ಬರ್ತೇವೆ, ಬಾಯ್. ಸಿಟ್ ವೆಲ್ ಪ್ಲೀಸ್. ಬಾಯ್. ಸಿಗ್ವಾ? ಜರ್ನಿ ಏನೋ ಶುರು ಆಯಿತು, ಆದರೆ ಜೋರು ಹೊಟ್ಟೆಯೂ ಹಸಿದಿತ್ತು. ಅದಕ್ಕೆ ನಾವು ನಮ್ಮದು ರೆಗ್ಯುಲರ್ ಆಗಿ ಇಪ್ಪದು ಬ್ರಹ್ಮಾವರದಲ್ಲ ಸ್ವಾತಿ ಪ್ಯಾರಡೈಸಿಗೆ ಹೋಯ್ತು. ಮೊದಲು ನಾವು ಕಾಲೇಜಿಗೆ ಹೋಪತ್ತಿಗೆ ಸ್ಟಾರ್ಟಿಂಗ್ ಅಂದರೆ ಕಾಲೇಜ್ ಸ್ಟಾರ್ಟಿಂಗಲ್ಲೂ ಊಟ ಇರುತ್ತಿರಲಿಲ್ಲ. ಸೊ ನಾವು ಇಲ್ಲೇ ಬಂದ್ಕೊಂಡು ಊಟ ಮಾಡಿ ಹೋಗ್ತಿದ್ದಿತ್ತು. ಹಾಗೆ ನಾವು ಅಲ್ಲಿಂದ ರೆಗ್ಯುಲರಾಗಿ ಸ್ವಾತಿಗೆ ಬರ್ತಿದ್ದಿತ್ತು. ಅದೀಗ ನಾವು ಎಲ್ಲರೂ ಲಾಂಗ್ ಜರ್ನಿ ಹೋಗ್ತಾರೆ. ಒಂದೇ ಸ್ವಾತಿಗೆ ಬತ್ತು, ಇಲ್ಲ ಅಂದರೆ ನಮ್ಮ ಸಾಲಿಗ್ರಾಮದಲ್ಲಿ ಇಪ್ಪದು ಗಣೇಶ್ ಗ್ರ್ಯಾಂಡಿಗೆ ಹೊತ್ತು. ಹಾಗೆ ಇವತ್ತು ಸ್ವಾತಿಗೆ ಬಂದ್ಕೊಂಡು ಪಲಾವ್ ತಕ್ಕಂತು. ಪಲಾವ್ ಅಂತೂ ಆಸಮ್ ಇದ್ದಿತ್ತು. ಹಾಗೆ ಉಳಿದವರೆಲ್ಲ ಪಲಾವ್, ದೋಸೆ ಮತ್ತು ಅವ್ರಿಗೆ ಬೇಕಾದ್ದೆಲ್ಲ ತಿಂಡಿ ತಗೊಂಡು ಅಲ್ಲೇ ನಾವು ತಿಂಡಿ ಮುಗಿಸ್ಕೊಂಡು ಹೀಗೆ ಮುನ್ನಡೀತು. ನೀವೀಗ ವಿಡಿಯೋದಲ್ಲಿ ಕಾಣ್ತಿಪ್ಪ ಹಾಗೆ ನಾನೆಷ್ಟು ಫ್ರೆಶ್ ಇದ್ದೆ ಕಾಣಿ. ಹಾಗೆ ನೀವು ಮುಂದೆ ಕಾಣ್ತಾ ಇರಿ ವಿಡಿಯೋ. ಆ್ಯಕ್ಚುಲಿ ಈಗ ಇದ್ದದ ಫೇಸಿಗೂ ಇಲ್ಲ ಈಗ ಇದ್ದದ ಎನರ್ಜಿಗೂ ನಂದು ಈ ವ್ಲಾಗ್ ಮುಗುವಷ್ಟರೊಳಗೆ ಇಪ್ಪದು ಎನರ್ಜಿಗೂ ತುಂಬ ಅಂದರೆ ತುಂಬ ತುಂಬ ವ್ಯತ್ಯಾಸ ಇತ್ತು. ಎಂತಂಥೇಳಿ ಈಗ ಹೇಳೋದಿಲ್ಲ, ನೀವು ಸ್ಕಿಪ್ ಮಾಡದೆ ವ್ಲಾಗ್ ಕಾಣಿ. ಈಗಲೇ ಹೇಳ್ರಿ, ನೀವು ಎಂಡಲ್ಲಿ ಕಂಡು ವ್ಲಾಗ್ ಮುಗಿಸ್ತ್ರಿ. ಸೊ ಈಗ ಹೇಳೋದಿಲ್ಲ, ಎಂಡ್ ತನಕ ಕಾಣಿ. ಎಂತ ಅಂಥೇಳಿ ಗಮ್ಮತ್ತಿತ್ತು ಕಾಣಿ. ಮಳೆ ಇರಲಿಲ್ಲ, ಸ್ವಲ್ಪ ಕಾರ ಕೂತ್ಕೊಂಡ ಮೇಲೆ ಸ್ವಲ್ಪ ದೂರ ಮಳೆ ಇದ್ದಿತ್ತು. ಹಾಗೆ ತಿಂಬುಕಾಪತಿ
ನಾವು ಎಲ್ಲಿ ಹೋಗ್ಬೋದು ಎಂತ ಅಂತ ಹೇಳಿ ಹೇಳಿದ್ರೆ ಬ್ರೇಕ್ಫಾಸ್ಟ್ ಆಯಿತು. ಈಗ ಹೋಟೆಲಿಗೆ ಹೊರಡ್ತಿತ್ತು. ತಿಂಡಿ ತಿಂದಾಯಿತು. ಈಗ ಮನ್ಕಂದು ಬೆಳಗ್ಗೆ ಬೇಗ ಎದ್ದಿದೆ. ಈಗ ಮನ್ಕಂತೆ ರೀಚ್ ಆದಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡಿದೆ. ಮನ್ಕಂತೆ ಅಂದದ್ದಷ್ಟೇ, ಆದರೆ ನಿದ್ರೆ ಬರಲಿಲ್ಲ. ಆಚೆ ಈಚೆ ಅಂತ ಹೋಗ್ತಿದ್ದೆ. ಆ್ಯಕ್ಚುಲಿ ಮಡಿಕೇರಿ ರೋಡ್ ಅಂದರೆ ಹಾವು ಹೋದಂಗೆ ಇರುತ್ತಂತ ಹೇಳಿ ಯಾವತ್ತೂ ಹೇಳೋರು. ಎಂತಕಂದರೆ ಆ ಥರ ಕರ್ವ್ ಥರ ಇರತ್ತಂತ ಹೇಳಿ ಹೇಳ್ತಾರೆ. ಬಟ್ ಈ ರೋಡ್ ಕಾಣಿ ಸ್ಟ್ರೇಟ್ ಇತ್ತು. ನಂಗೆ ಭಾರಿ ಖುಷಿ ಆಯಿತು. ಅಂದರೆ ಮಡಿಕೇರಿ ರೋಡ್ ಮೋಸ್ಟ್ಲಿ ಸ್ಟ್ರೇಟ್ ಮಾಡಿರೇನೋ, ನಂಗೆ ಈ ಸಲ ವಾಮಿಟ್ ಇಲ್ಲ ಹಾಗೆ ಹಿಂಗೆ ಅನ್ಕೊಂಡೆ. ಕಡೆಗೆ ಹಿಂಗೆ ಮುಂದೆ ಹಪತಿ ಕಾಸರಗೋಡು ಅಂಥೇಳಿ ಬಂತು. ನನಗೆ ಮದುವೆ ಮಾಡಿ ಕೊಟ್ಟದ್ದು ಕೇರಳದಲ್ಲೂ. ಸೊ ಕಾಸರಗೋಡು ಮತ್ತು ಕಣ್ಣೂರು, ಕುಂಬ್ಳೆ ಎಲ್ಲ ಅಂದರೆ ಕೇರಳ ಅಂದ್ಕೊಂಡು ಆ ಟೈಮಲ್ಲಿ ನನಗೆ, ಅಂದರೆ ಕೇರಳ ಬಾರ್ಡರ್ ಅಂದ್ಕೊಂಡು ಆ ಟೈಮಲ್ಲಿ ನಂಗೆ ಗೊತ್ತಾಯಿತು. ಮತ್ತು ಹೀಗೆ ಹೋತಾ ಕಾಂಬತ್ತಿಗೆ ನಮ್ಮದು ಕರ್ನಾಟಕ ರೋಡ್ ಎಲ್ಲೂ ನಮ್ಗೆ ಈ ಥರ ಕಾಂಬಕ್ಕೆ ಸಿಗಲ್ಲ. ಬಟ್ ನನಗೆ ಕೇರಳ ರೋಡು ನಾನು ಇಂಥದ್ದು ಕಂಡದ್ದು ನಂಗೆ ನೆನಪಿತ್ತು ಬಸ್ಸಲ್ಲಿ ಹೋಪತ್ತಿಗೆ. ಕೇರಳಕ್ಕೆ ಹೋಗ್ದಾರೆ 5:15 ಬಸ್ ಇರುತ್ತೆ ಎಲ್ಲ ಕುಂದಾಪುರದಿಂದ. ಹಾಗೆ ನಾನು ಬೆಳಕಿಪ್ಪತ್ತಿಗೆ ಕೇರಳ ಅಂದರೆ ಒಂಥರ 8 ಗಂಟೆ ಹಂಗೆ ಪಾಸ್ ಆಗ್ತಿ. ಇಂಥದ್ದೆಲ್ಲ ರೋಡ್ ಕಂಡದ್ದು ನೆನಪಾಯ್ತು. ಎಂಥದೋ ಅಂತ ಹೇಳಿ ಕಾಂಬತ್ತಿಗೆ ನಿಜ ನಾವು ಕೇರಳಕ್ಕೆ ಎಂಟ್ರಿ ಕೊಡ್ತು. ನನಗೆ ಒಂದು ಆಶ್ಚರ್ಯ ಅಂದರೆ ಮಡಿಕೇರಿಗೆ ಹೋಪತ್ತಿಗೆ ಕೇರಳಕ್ಕೆ ಹೋಯ್ಕ, ಕೇರಳ ಅಂದರೆ ಕೇರಳದಲ್ಲಿ ಮಡಿಕೇರಿಯಲ್ಲಿ ಕೇರಳ ಇಬ್ದ ಎಂತ ಅಂಥೇಳಿ ಒಟ್ರಾಶಿ ಕನ್ಫ್ಯೂಷನ್ ಆಯಿತು. ಒಂದು ಬದಿ ಹಾಡು ಹಾಕೊಂಡು ಗಮ್ಮತ್ತು ಮಾಡ್ತಾ ಹೋತಿತ್ತು, ನಗಾಡ್ತಾ ಹೋತಿತ್ತು. ಎಂತ ಅಂಥೇಳಿ ಗೊತ್ತಾಯಿಲ್ಲ. ಹಾಡು ಹಾಕೋದು ಗೌಜೆಗಂತೂ ಇತ್ತಲ್ದ, ಗಮ್ಮತ್ತು ಮಾಡೋದು ಗೌಜೆಲ್ಲ. ನಮಗೆ ಕೇರಳ ಎಂಟ್ರಿ ಆದ್ದೇ ಗೊತ್ತಾಯಿಲ್ಲ. ಆದ್ರೆ ಇಲ್ಲಿ ಕಾಂಬತ್ತಿಗೆ ಅಲ್ಲಲ್ಲೇ ನಿಮ್ಮದು ಲಾಟ್ರಿ ಟಿಕೆಟ್ ಮಾಡ್ತಿದ್ರು. ಅದು ರೋಡ್ ಸೈಡ್. ನನ್ನ ಗಂಡ ಹೇಳೋದಿತ್ತು ಯಾವತ್ತು, ಕರ್ನಾಟಕದಲ್ಲಿ ಪರ್ಮಿಷನ್ ಇಲ್ಲ ಲಾಟ್ರಿ ಮಾರೋಕ್ಕೆ, ಅಂದರೆ ಕೇರಳ ಲಾಟ್ರಿ ಮಾರೋಕ್ಕೆ. ಕೇರಳದಲ್ಲಿ ಹಂಗಲ್ಲ, ಬೀದಿಗೆ ರೋಡ್ ಬದಿಗೆ ಇಲ್ದಿರೆ ಹಿಡ್ಕೊಂಡು ತಿರ್ಗೋದು ಎಲ್ಲ ಲಾಟ್ರಿ ಎಲ್ಲ ಮಾರ್ತಾ ಇಕ್ಕಂತ್ರು. ಅದೆಲ್ಲ ಹೇಳೋದು ನೆನಪಾಯ್ತು. ಇದು ನಾವು ಆಚೆ ಈಚೆ ಕಾಂಬ ಅಂದರೆ ಚಕುಲಿ ಅಕ್ಷರ. ಇಂಗ್ಲೀಷಲ್ಲಿಗೂ ಬೋರ್ಡ್ ಇಲ್ಲ, ಕನ್ನಡ ಅಂತೂ ಇಲ್ಲವೇ ಇಲ್ಲ ಬಿಡಿ, ಇಂಗ್ಲೀಷಲ್ಲೂ ಬೋರ್ಡ್ ಇಲ್ಲ. ಇದು ಕಾಂಬತ್ತಿಗೆ ಅಕ್ಷರ ಕಂಡೆ ಗೊತ್ತಾಯ್ತು ನಾವು ಕೇರಳ ಎಂಟ್ರಿ ಆಯ್ತು ಅಂಥೇಳಿ. ಗೂಗಲ್ ಮ್ಯಾಪ್ ಎಂತಕ್ಕೋ ಒಂಥರ ಕೈ ಕೊಡ್ತಾ ಅನಿಸ್ತು. ಅದು ನಮಗೆ ಆ್ಯಕ್ಚುಲಿ ಎಂತ ಅಂದರೆ ಎಂತ ಅಂತಾರೆ, ನಮಗೆ ಮಡಿಕೇರಿ ದಾರಿ ತೋರಿಸ್ಕಾದ್ರೆ, ಮಂಗಳೂರು ದಾರಿ ಪುತ್ತೂರು ಹಂಗಾಗಿ ತೋರಿಸ್ಕಾದ್ರೆ, ಇದು ಕೇರಳದಿಂದ ತೋರ್ಸೋಕೆ ಶುರು ಮಾಡ್ತು. ಒಟ್ರಾಶಿ ಟೆನ್ಷನ್ ಆಗಕ್ಕೆ ಶುರು ಆಯಿತು. ಆದರೆ ನಾವಂತೂ ಎಂಜಾಯ್ ಮಾಡ್ತವೇ ಹೋಯ್ತು. ಎಂತಕ್ಕಂದರೆ ರೋಡು ಅಷ್ಟು ಒಳ್ಳೆ ಇದ್ದಿತ್ತು. ಅಲ್ಲಲ್ಲೇ ನಿಮಗೆ ಕ್ರಾಸಿಂಗಿಗೆ ಅಂದರೆ ರೋಡ್ ಮೇಲೆ ನಡ್ಕೊಂಡು ಕ್ರಾಸ್ ಮಾಡ್ಕೊಂತಿಲ್ಲ, ಅಲ್ಲ ಮೇಲೆ ಒಂಥರ ಬ್ರಿಡ್ಜ್ ಥರ ಇತ್ತು. ಅಲ್ಲಿ ನಡ್ಕೊಂಡು ಹೋಗಿ ಸ್ಟೆಪ್ ಮೇಲಿಂದ ಹತ್ತಿ ನಾವೀಗ ರೈಲ್ ಬ್ರಿಡ್ಜ್ ಕ್ರಾಸ್ ಮಾಡುತ್ತಲ್ಲ, ಅದೇ ಥರ ಕೇರಳದಲ್ಲೂ ನಮಗೆ ರೋಡ್ ಕ್ರಾಸಿಂಗ್ ಇರುತ್ತೆ. ಅದೆಲ್ಲ ಕಾಂಬತ್ತಿಗೆ ಭಾರಿ ಖುಷಿ ಆಯಿತು. ಆಕ್ಸಿಡೆಂಟು ಕಮ್ಮಿ ಆಯ್ತು. ಮತ್ತು ನಮಗೆ ಎಷ್ಟೊತ್ತಿಗೆ ಬೇಕಾದರೂ ರೋಡ್ ಕ್ರಾಸ್ ಮಾಡ್ಲಿಕ್ಕೆ ವೆಹಿಕಲ್ ಬತ್ತಿತ್ತಂತ ಹೇಳಿ ಟೆನ್ಷನ್ ಇಲ್ಲ. ಇದೆಲ್ಲ ಕಾಂತ ಹೊಪ್ಪತ್ತಿಗೆ ಅದು ಒಂಥರ ಗಮ್ಮತ್ತೇ ಆಯಿತು. ನಮ್ಮದು ಮಂಗಳೂರಲ್ಲೂ ಕೂಳೂರು ಬ್ರಿಡ್ಜ್ ಇತ್ತಲ್ಲ, ಹಾಗೆ ಅಲ್ಲಲ್ಲೇ ಇಲ್ಲೂ ಸಹ ಕೂಳೂರು ಬ್ರಿಡ್ಜ್ ಕಣಂಗೆ ಬ್ರಿಡ್ಜ್ ಇತ್ತು. ಸಣ್ಣದಿತ್ತು, ದೊಡ್ಡದು ಇತ್ತು. ಅದೆಲ್ಲ ಕಾಂತ ಹೋಪೋಷ್ಟರೊಳಗೆ ನಾನು ಅಲ್ಲೇ ಮನ್ಕಂಡೆ. ಎಂತಕ್ಕಂದರೆ ನಮಗೆ ಮಡಿಕೇರಿ ಹೋಪು ದಾರಿ ಸಿಕ್ತು. ನಾನು ಆಗಲೇ ಹೇಳ್ದಂಗೆ ಹಾವು ಕಣಂಗೂ ದಾರಿ ಸಿಕ್ತು. ಆ ದಾರಿ ಕಂಡದ್ದೇ ನನಗೆ ವಾಮಿಟ್ ಶುರು ಆಯಿತೆ. ಒಂದು ಲೆಕ್ಕ ಇಲ್ಲ, ಅಷ್ಟಪ್ಪ ವಾಮಿಟ್ ಮಾಡಿದೆ. ಸೊ ಅಲ್ಲೇ ನಾನು ಮನ್ಕಂಡೆ, ಬೇಡ ಇದು ಸವಾಸವೇ ಬೇಡ ಅಂದ್ಕೊಂಡು ಅಲ್ಲೇ ನನಗೆ ಗಾಡಿ ನಿಲ್ಲಿಸ್ರು. ಎಂತಕ್ಕಂತ ಹೇಳಿ ಗೊತ್ತಾಯಿಲ್ಲ. ಕಾಂಬತ್ತಿಗೆ ಅಲ್ಲಲ್ಲೇ ನಮಗೆ ಜೋಗ್ ಫಾಲ್ಸ್ ಕಣಂಗೆ ಸಿಕ್ತು. ಕಣ್ಕೊಬನ್ನಿ.
ಬಪ್ಪು ದಾರಿ ಫುಲ್ ಕರ್ವಿದಿತ್ತು, ನಂಗಂತೂ ಆಯ್ಲೇ ಇಲ್ಲ. ಒಂದ್ಸಲ ವಾಮಿಟ್ ಆಯಿತು. ಮನ್ಕೊಂಡಿದ್ದೆ ಕಾರ್ ನಿಲ್ಸ್ರ ಎಂತಕ್ಕಂತ ಹೇಳಿ ಗೊತ್ತಾಯಿಲ್ಲ. ಎಂತಕ್ಕಂತ ಹೇಳಿ ಕಾಂಬತ್ತಿಗೆ ಕಣಿ ಜೋಗ್ ಫಾಲ್ಸ್ ಕಣಕ್ಕೆ ಒಳ್ಳೆ ಇತ್ತು, ಭಾರಿ ಚಂದ ಇತ್ತು. ಮಳೆ ಜೋರಾಯಿತು, ಹೊರಡ್ತು ಪುನಃ. ನಾ ಮನ್ಕಂತೆ ಗಾಡಿ ಸಿಕ್ತಕ್ಕ. ಬಾಯ್ ಬಾಯ್. ದಾರಿ ಕಾಂಬಕ್ಕೆ ಎಷ್ಟು ಲಾಯಕ್ಕಿತ್ತಲ್ಲ. ಹಾಗೆ ನಾನು ಕಾರ್ ನಿಲ್ಲಿಸಿ ಎಂಬುದು ಹೊರಗೆ ಹೋಗ್ಬೋದು, ಒಳಗೆ ಬಪ್ಪುದು. ಇನ್ನು 5 ನಿಮಿಷ ಮನ್ಕಂದು ಪುನಃ ಗಾಡಿ ನಿಲ್ಲಿಸಿ ಅಂದರೆ ಕಾರ್ ನಿಲ್ಲಿಸಿ ಎಂಬುದು ಹೊರಗೆ ಹೋಗ್ಬೋದು ಬಪ್ಪುದು. ಹೀಗೆ ಮಾಡಿ 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 ಅಂತೂ ಸಾಕಾಯ್ತು. ಹಾಗೆ ನಾವು ಬಾಗ್ಮಂಡ್ಲ ತಲುಪ್ತು. ಯಬ್ಬ ಟ್ರಿಪ್ ಅಂದರೆ ಸಾಕಾಯ್ತು. ಇನ್ನು ಬಬ್ದೇ ಬೇಡ ಅನ್ಕೊಂಡು ಫೀಲ್ ಆಗ್ತಿತ್ತು, ಅಷ್ಟು ಸಾಕಾಯ್ತು. ದಾರಿ ಅಂತೂ ಕೇಂಬುದೇ ಬೇಡ. ವಾಮಿಟ್ ಆಯ್ದಿದ್ದವರಿಗೆಲ್ಲ ಒಳ್ಳೆ ಹತ್ತೇನೋ ಪ್ಲೇಸ್ ಎಲ್ಲ ಕಾಮ್ಕೆ, ಬಟ್ ನಂಗೆ ಹಂಗಲ್ಲ, ಆಯ್ಲೇ ಇಲ್ಲ. ಸ್ವಲ್ಪ ಹೊತ್ತು ಕೂತ್ಕೊಂಬ ಅಂದ್ಕೊಂಡು ಕೂತ್ಕೊಂಡೆ. ಇಲ್ಲಿ ಬಪ್ತಿಗೆ ನಮ್ಮದು ಬಾಗ್ಮಂಡ್ಲದಲ್ಲಿ ಕಾಶಿ ಮಠ ಕಂಡೆ. ಹಾಗೆ ಇಲ್ಲೇ ಸ್ವಲ್ಪ ಮುಂದೆ ಬಪ್ಪತ್ತಿಗೆ ಹೋಟೆಲ್ ಇದ್ದಿತ್ತು ಮಯೂರ ಅಂದ್ಕೊಂಡು ಇಲ್ಲಿ ಫುಡ್ ತಿನ್ಕೊಂಡು ಸ್ವಲ್ಪ ಹೊತ್ತು ಮನ್ಕಂಬ ಅನಿಸ್ತಿತ್ತು. ಫುಡ್ ತಿಂದು ಊಟ ಮಾಡಿ ಕಾರಿಗೆ ಪುನಃ ಮನ್ಕಂತೆ. ಎಷ್ಟು ಚಂದ ಇತ್ತಲ್ಲ ವ್ಯೂ, ಎಂತ ಕಾಮ್ಕೋ ಇಲ್ಲ ನನಗೆ. ಇದು ವಾಮಿಟ್ ಸಾಕಾಗಿ ಮಾಡ್ತು. ಸರಿ, ಎಂತಾದ್ರು ಸ್ವಲ್ಪ ಹೊಟ್ಟೆಗೆ ಹಾಕೊಂಡು ಏನು ಪುನಃ ವಾಮಿಟ್ ಮಾಡುದ, ಮನ್ಕಂದ, ಪ್ಲೇಸ್ ಕಾಮ್ದ ಎಂತ ಅಂತ ಹೇಳ್ತೆ. ನಾಡಿನಿ ಕಾಂಬ. ಇದ್ರಲ್ಲಿ ತೋರುದಿಲ್ಲ, ಆದರೆ ಬರೀ ಕಣ್ಣಲ್ಲಿ ತೋರುತ್ತೆ. ಮೋಡ ಹೊಡಿದ ಈ ತಿರ್ತು ಬರ್ತದ ಆ ವ್ಯೂ ಪಾಯಿಂಟ್ ನಮಗೆ ಮುಂದೆ ಬರ್ತದೆ. ಊರು ತುಂಬ ಕೈದು ಮಂದ ನಮ್ಮಲ್ಲ ಅಜ್ಜಿ, ಊರು ತುಂಬ ಬೋಂದಿಲ್ಲ ಆತ. ಅವು ಮಸ್ತ್ ಖುಷಿ ಆಯ್ತು. ಇಲ್ಲ ಬರೋದೊಂದು ಕಲೆ ಎದುರು ಕಡ್ಮೂಲೆಯನ್ನು ಬಿಡಬಾರ್ದ ಮುಳ್ಳು ತಷ್ಟದ ವೀಡಿಯೋ ಮಾತ್ರ ಮಾಡು. ಎಲ್ಲಿಂಟು ತೊಟ್ಟೆ ಇದ್ರೆ ಗೋರಿ ತಗೊಂಡು ಹೋಗಿ ನಿಲ್ಲಿಸ್ತೇನೆ.
ಭಾಗಮಂಡಲದಿಂದ ಹೊರಟು ಸೀದಾ ತಲಕಾವೇರಿಗೆ ಹೋಯ್ತು. ಬಟ್ ತಲಕಾವೇರಿಯಲ್ಲಿ ನಾನು ಒಂದು ವೀಡಿಯೋ ತೆಗಿಲ್ಲ, ಎಂತಕ್ಕಂದರೆ ನನಗೆ ಅಷ್ಟು ಸಾಕಾಗಿ ಹೋಯ್ತು. ಅದಕ್ಕೆ ನಾನು ಇನ್ಯಾವತ್ತಾರು ಹೋದರೆ ಇಲ್ಲೇ ಗೊತ್ತಿಲ್ಲ, ಬಟ್ ಹೋದಲ್ಲೂ ನೆಕ್ಸ್ಟ್ ತಲಕಾವೇರಿ ವಿಡಿಯೋ ನಾನು ಮಾಡಿ ಹಾಕ್ತೆ. ಬಟ್ ಅಲ್ಲಿ ಹೋದಲ್ಲೂ ಪ್ಲೇಸ್ ಎಲ್ಲ ಒಳ್ಳೆ ಮಾಡಿ ಕಂಡೆ, ಸ್ವಲ್ಪ ಸುಧಾರಿಸ್ಕೊಂಡೆ, ಜಾಗ ಎಲ್ಲ ಲಾಯ್ಕಿದ್ದಿತ್ತು. ಮತ್ತು ಅಲ್ಲಿ ನೀರಲ್ಲೆಲ್ಲ ಸ್ವಲ್ಪ ಕಂಡು ತಲೆಗೆಲ್ಲ ಪ್ರೋಕ್ಷಣೆ ಮಾಡ್ಕೊಂಡು ಇನ್ನು ವಾಮಿಟ್ ಆಯ್ದಿದ್ದಂಗೆ ಮಾಡಿದೇವ್ರೆ ಅನ್ಕೊಂಡು ಬೇಡ್ಕೊಂಡು ಬಂದೆ. ಅಲ್ಲಿ ಗಣಪತಿ ಮತ್ತು ಈಶ್ವರನ ಟೆಂಪಲ್ ಅದನ್ನೆಲ್ಲ ಕಂಡ್ಕೊಂಡು ಹಾಗೆ ನಾವು ಮುಂದೆ ರೆಸಾರ್ಟ್ ಹುಡ್ಕೋಕೆ ಹೊರಡ್ತು. ಅಲ್ಲಿ ಇವರು ದಾರಿ ಮಧ್ಯೆ ಅಂಥದ್ದು ಎಲ್ಲ ಮಾತಾಡ್ಕೊ ಗಮ್ಮತ್ತು ಮಾಡ್ತಿದ್ರು. ಬಟ್ ನಂಗೆ ಆತ ಇಲ್ಲ, ನಾನು ಎಲ್ಲೋ ಒಂದು ಮೂಲೆಗೆ ಹೊಯ್ಕೊಂಡು ಸುಮ್ಮನೆ ಕೂತ್ಕೊಂಡೆ. ಇವ್ರು ಗಮ್ಮತ್ತು ಕಂಡ್ಕೊಂಡು ಸ್ವಲ್ಪ ವೀಡಿಯೋ ಮಾಡುವ ಅಂದ್ಕೊಂಡೆ. ನಮ್ಮ ಕಾರ್ ಪಾರ್ಕ್ ಆಗ್ತಾ ಇತ್ತು. ತುಂಬ ಅಂದರೆ ತುಂಬ ಚಳಿ ಆಗ್ತಿತ್ತು ನನಗೆ. ಒಬ್ಳಿಗೆ ಚಳಿ ಆಗ್ತಿತ್ತ, ಇವರಿಗೂ ಚಳಿ ಆಗ್ತಿತ್ತ ಗೊತ್ತಿಲ್ಲ. ಎಂತಕ್ಕಂದರೆ ನನ್ನ ಜೀವದಲ್ಲಿ ಸತ್ವವೇ ಇಲ್ಲ ಇವತ್ತು. ಎಂತ ಇಲ್ಲ ಜೀವದಲ್ಲ. ಜ್ಯೂಸ್ ಎಲ್ಲ ಹಾಕಿತ್ತು. ನನ್ನ ಬ್ಯಾಗ್ ಒಕ್ಕದಕ್ಕೆ ಹೋಗ್ತಿದ್ದಾಳು. ಎಂತಕ್ಕಂದರೆ ನಂಗೆ ಅರ್ಥನೇ ಇಲ್ಲ ಜೀವನಲ್ಲ. ಎಂತ ಸಹ ಆಗ್ತಾ ಇಲ್ಲ. ಸರಿ, ತುಂಬ ಚಳಿ ಆಗ್ತಾ ಇತ್ತು. ವಿಡಿಯೋ ತೆಗೋಕ್ಕಾಗ್ತಾ ಇಲ್ಲ, ನಾಳೆ ಬರ್ತಾನೆ. ಆ ಮನೆ ಚಂದ ಇಟ್ಕೊಂಡು ಗಡ್ ಚಂದಿಸ್ಬೇಡ. ವರ್ತು ಮಿಗಲ್ ಬ್ಯಾಗ್ ಅದು ಕೊಡಿ, ರಾಂಬುತ್ತನ್ ಕೊಡಿ, ಹಿಡ್ಕೊಳ್ತೆ. ಇಲ್ಲಿ ಕೊಡಿ. ವಾಮಿಟ್ ಮಾಡಿ ಸಾಕಾಯ್ತು. ಇದು ತಂದದ್ದು ವೇಸ್ಟ್, ನಾವು ಬಂದದ್ದು ವೇಸ್ಟ್. ಎಂಥ ಸಮ ಕಾಮ್ಕ ಇಲ್ಲ. ನನ್ನಿಂದ ಪಾಪ ಅವರಿಗೂ ರಗಳೆ ಆಗ್ತಿತ್ತು. ಅಲ್ಲಲ್ಲಿ ನಿಲ್ಲಿಸಿ ಇವತ್ತು ಜರ್ನಿ ಸಾಕಾಯಿತು. ಒಂದು ರೆಸಾರ್ಟಿಗೆ ಬಂದಿತ್ತು. ಈ ರೆಸಾರ್ಟಲ್ಲಿ ಇವತ್ತು ಸ್ಟೇ ಮಾಡಿ ನಾಡಾರು ತಿರ್ಗೋಕ್ಕಾಗ್ತಾ, ಗಮ್ಮತ್ತು ಮಾಡೋಕ್ಕಾಗ್ತಾ ಕಾಂಬ. ಸರಿ, ಸಿಗುವ ಆಯಿತಾ. ಈ ವ್ಲಾಗ್ ಕಂಟಿನ್ಯೂ ಮಾಡ್ತೀನಾ ಇಲ್ಲ ನೆಕ್ಸ್ಟ್ ಪಾರ್ಟ್ 2 ಮಾಡ್ತೀನಾ ಗೊತ್ತಿಲ್ಲ. ಕಂಟಿನ್ಯೂ ಮಾಡೋದೇ ಹೋದಾದರೆ ಆಯ್ತಲ್ಲ, ಇಲ್ಲದಿದ್ದರೆ ನನ್ನ ಚಾನಲ್ ಕಾಂಬರ ಎಲ್ರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ನಾನು ಈ ವಿಡಿಯೋದಲ್ಲಿ ಎಂಥದ್ದು ಹಾಕೋಕ್ಕಾಗಿಲ್ಲ ಅಂದ್ಕೊಂಡು ನನಗೂ ತುಂಬ ಬೇಜಾರಿತ್ತು. ನಿಮ್ಮ ಕಾಂಬಕ್ಕೆ ಇಬ್ಬರೇ ಚಾನಲ್ ನಾನು ಹೇಳ್ತೆ, ನಮ್ಮ ಇಂಚಿನ ಮತ್ತು ಪೈ ಶೆಟ್ಟಿ ಅಂತ ಹೇಳ್ತಾರೆ. ಅವರಿಬ್ಬರಲ್ಲಿ ಕಾಣಿ, ಅವರೆಲ್ಲ ಒಳ್ಳೆ ಮಾಡ್ಕೊಂಡು ವಿಡಿಯೋ ಎಲ್ಲ ಮಾಡಿರು. ಅಲ್ಲಿ ಹೋಯ್ನಿ, ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ಚಾನಲ್ ಎಲ್ಲ ವ್ಯೂ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಟಾಟಾ, ಗುಡ್ ನೈಟ್, ಬಾಯ್.